ಮರಗಳನ್ನು ಮಕ್ಕಳಂತೆ ಬೆಳೆಸಿ ಎಂದ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು. ಎಸ್ ವೀಕ್ಷಕರೇ, ನಾವು ಮರಗಳನ್ನು ಮಕ್ಕಳಂತೆ ಬೆಳೆಸಬೇಕು. ಮಕ್ಕಳು ನಮಗೆ ನೆರವಾಗುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮರಗಳು ನಮಗೆ ಖಂಡಿತವಾಗೂ ನೆರಳು ನೀಡುತ್ತವೆ ಎಂದು ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ಹೇಳಿದರು. ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟ್, ತೋಟಗಾರಿಕಾ ಇಲಾಖೆ, ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಅಫ್ಜಲ್ಪುರ, ಬಡದಾಳ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಆಯೋಜಿಸಿದ ವನ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮರ ಮತ್ತು ಆಕಳು ನಮಗೆ ಹಿತವನ್ನು ಬಯಸುವ ಎರಡು ಜೀವಗಳು. ಮನುಷ್ಯ ಪರೋಪಕಾರಿ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಕರೋನಾ ಸಮಯದಲ್ಲಿ ನಾವೆಲ್ಲರೂ ಗಮನಿಸಿದ್ದೇವೆ ಎಷ್ಟು ತೊಂದರೆ ಅನುಭವಿಸಿದ್ದೀವಿ ಎಂದು. ಮತ್ತೊಮ್ಮೆ ಕರೋನಾ ಸಂದರ್ಭದಲ್ಲಿ ಆದ ಅನಾಹುತಗಳ ಬಗ್ಗೆ ಎಚ್ಚರಿಸಿದರು. ಒಳ್ಳೆಯ ಉದ್ದೇಶಕ್ಕೆ ಅನುಸಾರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬಾ ಸಂತಸವಾಗಿದೆ. ಹಾಗಾಗಿ ಮರಗಳನ್ನು ಮಕ್ಕಳಂತೆ ಬೆಳೆಸಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ರಾಜು ಹುಲ್ಲೂರ ಮಾತನಾಡಿ, ನಾನು ನನ್ನ ಮನೆಯ ಮುಂದೆ 25ಕ್ಕೂ ಹೆಚ್ಚು ಗಿಡಗಳನ್ನು ನೆಡೆಸಿದ್ದೇನೆ. ಯಾರನ್ನೂ ದ್ವೇಷಿಸದೆ ಎಲ್ಲರನ್ನೂ ಪ್ರೀತಿಸುವ ಏಕೈಕ ಸಂಕುಲವೆಂದರೆ ಅದು ಸಸ್ಯ ಸಂಕುಲ ಎಂದರು. ಮನುಷ್ಯ ಎಲ್ಲರನ್ನೂ ದ್ವೇಷಿಸುತ್ತಾನೆ, ಆದರೆ ಮರಗಳು ಹಾಗೂ ಪ್ರಾಣಿಗಳು ನಿಮ್ಮನ್ನು ಯಾವತ್ತೂ ದ್ವೇಷಿಸುವುದಿಲ್ಲ ಎಂದರು. ನಂತರ ಮಾತನಾಡಿದ ಉಪವಲಯ ಅರಣ್ಯಾಧಿಕಾರಿ ಶಿವಗೊಂಡಪ್ಪ ಪೂಜಾರಿ, ಅರಣ್ಯ ರಕ್ಷಣೆ ಮಾಡುವುದು ನಮ್ಮ ಇಲಾಖೆಯ ಕಾರ್ಯ ಅಷ್ಟೇ ಅಲ್ಲ, ಜನರ ಸಹಕಾರ ಕೂಡ ಬಹಳ ಮಹತ್ವ ಪಡೆದಿದೆ. ನಾವು ಪರಿಸರ ಬೆಳೆಸದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಇದ್ದಂತಹ ಪರಿಸರವನ್ನು ಹಾಳು ಮಾಡದೆ ಹಾಗೆ ತಮ್ಮ ಮಕ್ಕಳಿಗೆ ತಿಳುವಳಿಕೆ ನೀಡಬೇಕು ಎಂದರು. ನಂತರ ಮಾತನಾಡಿದ ಅಶ್ವಕಿರಣ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಪ್ರಭಾವತಿ ಮೇತ್ರೆ, ನಾವು ನನ್ನ ಪ್ರತಿಯೊಂದು ನೆನಪಿಗೋಸ್ಕರ ಶಶಿಗಳನ್ನು ನೆಟ್ಟು ಸಂತಸದಿಂದಿರುವೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ಚನ್ನಮಲ್ಲೇಶ್ವರ ಶಾಲೆಯ ವಿದ್ಯಾರ್ಥಿಗಳಿಂದ ಪರಿಸರಕ್ಕೆ ಸಂಬಂಧಿಸಿದಂತೆ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮವನ್ನು ಉಪವಲಯ ಅರಣ್ಯಾಧಿಕಾರಿ ಸಂತೋಷ ಎಂಬಿ ಉದ್ಘಾಟಿಸಿದರು. ದಿವ್ಯ ಸಾನ್ನಿಧ್ಯವನ್ನು ಬಡದಾಳ ಗ್ರಾಮದ ತೇರಿನ ಮಠದ ಶ್ರೀಗಳಾದ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ವಹಿಸಿದರು. ಅಧ್ಯಕ್ಷತೆಯನ್ನ ಶ್ರೀಮತಿ ಸಾರಿಕಾ ಶರಣಗೌಡ ಬಿರಾದಾರ, ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ರಾಜು ಹುಲ್ಲೂರ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ ನಂದಿ, ಶ್ರೀ ರಾಜೇಶ್ ಕೆ, ಪ್ರಭಾವತಿ ಮೇತ್ರೆ, ಯೋಜನಾ ಅಧಿಕಾರಿ ಶಿವರಾಜ ಆಚಾರ್ಯ, ವಲಯ ಮೇಲ್ವಿಚಾರಕರಾದ ಪಾರ್ವತಿ ಮಠಪತಿ, ವಲಯ ಸೇವಾ ಪ್ರತಿನಿಧಿ ರೇಖಾ ದೊಡ್ಡಮನಿ ಸೇರಿದಂತೆ ಗ್ರಾಮದ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮ ಬಹಳಷ್ಟು ಆತ್ಮಸಾಕ್ಷಿಯಾಗಿ ನಾವೆಲ್ಲ ವೀಕ್ಷಣೆ ಮಾಡಿದ್ದೀವಿ. ಈ ಮರಗಳನ್ನ ಹೆಂಗೆ ಬೆಳೆಸ್ಬೇಕಂದ್ರೆ ಮಕ್ಕಳಂತ ನಾವು ಬೆಳೆಸ್ಬೇಕು. ಮಕ್ಕಳು ಬೆಳೆದ ದೊಡ್ಡವರಾದ ಮೇಲೆ ತಂದೆ ನೋಡ್ತಾರೆ ಬಿಡ್ತಾರೆ, ಒಟ್ಟೆಲ್ಲ ಮರಗಳಂತ ನೆರಳು ಕೊಟ್ಟೆ ಹೋಗ್ತಾವ. ಮಕ್ಕಳು ದೊಡ್ಡವರಾದ್ಮೇಲೆ ತಂದೆ ತಾಯಿ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಆದರೆ ಮರಗಳು ಮಾತ್ರ ಹಚ್ಚಿದವರಿಗೆ ನೆರಳು ಕೊಟ್ಟೆ ಕೊಡ್ತಾರೆ. ಜೀವದೊಳಗೆ ಆಕಳ ಮತ್ತು ಮರ ಹೋಲಿಸಿ ನೋಡಿಕೊಂಡಾಗ ಇವೆರಡು ಏನದಾವ ಅಂದ್ರೆ ಮನುಷ್ಯನಿಗೆ ಹಿತವನ್ನು ಬಯಸುವಂತ ಎರಡು ವಸ್ತುಗಳು. ಅವುಗಳು ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಆಕಳ ಕಡ್ಲಿ ಕೊಡ್ತೀವಿ, ಗಿಡ ಕಡಿತೀವಿ, ಉಪಕಾರ ಮಾಡ್ತವೆ. ಕಲ್ಲಿನ ಪೆಟ್ಟನ್ನ ತಿಂದಿರ್ತಕ್ಕಂಥ ಮಾವಿನ ಮರ ಕಲ್ಲಿನ ಪೆಟ್ಟನ್ನು ತಿಂದು ನಮಗ ಹಣ್ಣು ಕೊಡ್ತದೆ. ಆಕಳ ಕಸವನ್ನ ತಿಂದು ರಸ ನಮಗೆ ಕೊಡ್ತದೆ. ಪರೋಪಕಾರಾರ್ಥ ಮಿದಂ ಶರೀರಂ. ಗಿಡ ಮತ್ತು ಆಕಳ ಹೆಂಗೆ ಪರೋಪಕಾರ ಮಾಡ್ತವೆ, ಮನುಷ್ಯನಲ್ಲಿ ಪರೋಪಕಾರ ಮಾಡ್ತಕ್ಕಂಥ ಗುಣಗಳು ಬೆಳ್ಕೊಂಡು ಬರಬೇಕು. ಮತ್ತೊಂದು ಪರೋಪಕಾರ ಮಾಡೋದು ಬೇಡ, ಗಿಡ ಅಂತ ಸಾಕು, ಮತ್ತೊಂದು ಪರೋಪಕಾರ ಮಾಡೋದು ಹಾಗೇನೆ. ಯಾಕಂದ್ರೆ ಪ್ರತಿಯೊಂದು ಮನುಷ್ಯ ಬದುಕಬೇಕಾದ್ರೆ ನಮ್ಗೆ ಏನ್ ಬೇಕಾದ ಆಗಲೇ ನಮ್ಮ ಹುಡುಗ ಬಾಯಿಗೆ ಹಾಕೊಂಡಿದ್ದ, ಆಕ್ಸಿಜನ್ ಹಾಕೊಂಡಿದ್ದ. ಅದಕ್ಕಿಂತ ಪೂರ್ವದೊಳಗೆ ಬಹುತೇಕ ನೀವು ಕೊರೋನಾದಾಗ ನೋಡಿರಿ, ನೀವು ಸಿಲಿಂಡರ್ಸ್ ಎಷ್ಟೆಷ್ಟು ಕತ್ತಲಾಗ ಎಷ್ಟೋ ಮಂದಿ ಸತ್ತಾರ. ನಮ್ಮ ರಾಜು ಸರ್ ಮಾತಾಡಿದ್ರು, ಬರುವ ದಿನಮಾನಗಳಲ್ಲಿ ಸಿಲಿಂಡರ್ ಕಣ್ಣಿ ಕಟ್ಕೊಂಡು ತಿರುಗಾಡಬೇಕಾಗ್ತದಂತ. ಸತ್ಯವಾಗಿರುವಂತದ್ದು. ಎಷ್ಟು ಗಿಡಗಳು ಕಡಿಮೆ ಆಗ್ತಾವ ಅಷ್ಟು ನಮ್ಗೆ ಸಿಲಿಂಡರ್ ಕೊರತೆ ಆಗ್ತದೆ, ಆಕ್ಸಿಜನ್ ಕೊರತೆ ಆಗ್ತದೆ.
ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಬದುಕೋದು ಕಷ್ಟ ಆಗ್ತದೆ. ಕೊರೋನಾ ಪೇಷಂಟ್ ನೀವು ಉಸಿರಾಟ ತಗೋಬೇಕಾದಾಗ ಅವನಿಗೆ ಆಕ್ಸಿಜನ್ ಸಿಗಲ್ಲ ಸಲುವಾಗಿ ಹೆಂಗ ಉಸಿರು ತಗೋದಿಂದ ನೋಡಿರ್ಬೋದು, ಬಹಳ ಮಂದಿ ನೋಡಿರ್ ಬಿಟ್ಟಿರ್ಬೋದಿಲ್ಲ. ಆಕ್ಸಿಜನ್ ಸಿಗದೆ ಹೋದ ಸಲುವಾಗಿ ಅವನು ಬದುಕು ಮತ್ತು ಸಾವುಗಳ ಮಧ್ಯೆ ಹೋರಾಡ್ತಿರ್ತಾನೆ. ಅಂತ ಪರಿಸ್ಥಿತಿ ಮುಂದೆ ಬರಬಾರ್ದು ಅಂತಂದ್ರೆ ನಾವು ಗಿಡಗಳನ್ನು ನೋಡ್ಬೇಕು. ಯಾರೇ ಬಹುತೇಕ ನಮ್ಮ ಹೊರದಾಗ ಒಂದು 100 ಗಿಡ ಕಾಣೋದು ಹೊಂದಾಗ ಇಲ್ಲಿ ಸ್ಕೂಲ್ ಒಳಗ ಮಠದ ಆವರಣದೊಳಗ ಬಾಳೆ ಗಿಡ ಬೆಳೆಸಿದ್ವಿ, ಜೊತೆಯೊಳಗೆ ನಮ್ಮ ರಾವಣಗಳಿದ್ವಿ ನಾವು. ಅದರಿಂದ ನಮ್ಗೆ ಏನಾದ್ರು ನಮ್ಮ ಕಡೆಯಿಂದ ಸಹಕಾರ ಬೇಕಾದ್ರೆ ಯಾವತ್ತೂ ಕೂಡ ನಾವು ತಯಾರಿದ್ದೀವಪ್ಪ, ಏನು ಸಹಕಾರ ಬೇಕು ಬೇಡ, ಗಿಡದ ಸಲುವಾಗಿ ನಾವು ಯಾವತ್ತೂ ಕೂಡ ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ವಿ. ಅರ್ಥ ಮುಂದೆ ಚೆನ್ನಾಗಿ ಬದುಕಬೇಕು ಅಂದ್ರೆ ಗಿಡ ಹಚ್ಚಬೇಕು, ಚೆನ್ನಾಗಿ ಉಸಿರಾಟ ಆಡ್ಬೇಕಂದ್ರೆ ಗಿಡ ಹಚ್ಚಬೇಕು, ನಮಗೆ ಆಕ್ಸಿಜನ್ ಬೇಕು ಅಂದ್ರೆ ಗಿಡ ಹಚ್ಚಬೇಕು. ಅಂತ ಒಂದು ಭಾವನೆಯನ್ನು ಮೂಡಿಸ್ತಕ್ಕಂಥ ಬೆಳೆಸುವುದು ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಸೀಮಿತ, ಕೇವಲ ಸರ್ಕಾರದ ಯೋಜನೆಗಳಿಗೆ ಮಾತ್ರ ಸೀಮಿತ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ನಮ್ಮ ಮನೇಲಿ ಟಿವಿ ಇತ್ತು, ಅಲ್ಲಿ ಚಿತ್ರಾವಳಿ ಅಂತ ಕಿರುಚಿತ್ರ ಅಂತ ಒಂದೊಂದು ಕಾನ್ಸೆಪ್ಟ್ ಬರ್ತಿತ್ತು. ಆ ಒಂದು ಕಿರುಚಿತ್ರದ ಪ್ರಭಾವ ನನ್ನ ಮೇಲೆ ಹೆಂಗಾಗ್ಯದ ಈಗ ನಾನು ಯಾಕೆ ಹೇಳಕತ್ತೀನಿ ಅಲ್ಲಿ ಇರ್ತಕ್ಕಂತಹ ಮಕ್ಕಳು ಏನ್ ಕಾರ್ಯಕ್ರಮ ಮಾಡೋದಲ್ಲ, ಆ ಮಕ್ಕಳಿಗೆ ಇದ್ರ ಮೇಲೆ ಇದರಿಂದ ಸತ್ಯವಾಗಿ ಎಫೆಕ್ಟ್ ಆಗುತ್ತೆ, ಅಂದ್ರೆ ಪರಿಣಾಮ ಆಗುತ್ತೆ. ಹೆಂಗಂದ್ರ ನಾನ್ ಸಣ್ಣಕ್ಕಿದ್ದ ಕಿರುಚಿತ್ರದಾಗ ಹಚ್ಚಿ ಗಿಡ ಕಡಿಯುವಾಗ ಅದ್ರ ಜೊತೆಗೆ ಜನರ ಸಹಭಾಗಿತ್ವ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಮ್ದು ರಿಕ್ವೆಸ್ಟ್ ಮನವಿ ಏನಂತಂದ್ರ ಅರಣ್ಯ ಇಲಾಖೆ ಜೊತೆಗೆ ಮಕ್ಕಳಲ್ಲಿ ಪ್ರಶ್ನೆ ಮೂಡಿಸುವುದು, ಮಕ್ಕಳ ಜೊತೆಗೆ ಎಲ್ಲ ಪ್ರಜೆಗಳು ತಮ್ಮ ಕೈಲಿ ಸಾಧ್ಯ ಆದಂತ ಗಿಡ ಮರಗಳಿಗೆ